ಪುತ್ತೂರು ಎಂದು ಹೆಸರು ಬರಲು ಮುಖ್ಯ ಕಾರಣವೇ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಕೆರೆ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಈ ಪಟ್ಟಣದ ಹೆಸರಿಗೂ ನಂಟಿದೆ. ಪುತ್ತೂರು ಹಿಂದೆ ಬಂಗವಂಶದ ಅರಸರ ರಾಜಧಾನಿಯಾಗಿತ್ತು. ಹಿಂದೆ ಈ ದೇವಾಲಯದ ಹಿಂಭಾಗದಲ್ಲಿ ಭಾರಿ ದೊಡ್ಡ ಕೆರೆಯನ್ನು ಮಾಡಲಾಯಿತು. ಆದರೆ ಅದರ ಆಳ ಎಷ್ಟೇ ಅಗೆದರೂ ನೀರು ದೊರಕಲೇ ಇಲ್ಲ. ಇದಕ್ಕಾಗಿ ದೇವಾಲಯದ ಆಡಳಿತ ವರ್ಗ ಸಾವಿರಾರು ಜನರಿಗೆ ಕೆರೆಯ ತಾಣದಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿದರು. ಜನರೆಲ್ಲರ ಹೊಟ್ಟೆ ತುಂಬುತ್ತಿದ್ದಂತೆ ಕೆರೆಯಲ್ಲಿ ನೀರು ತುಂಬತೊಡಗಿತು. ಸೇರಿದ ಜನರೆಲ್ಲರೂ ಎದ್ದು ಹೊರಗಡೆ ಓಡಿದರು. ಅವರ ಎಲೆಯಲ್ಲಿದ್ದ ಅನ್ನದ ಅಗಳುಗಳೇ ಮುತ್ತುಗಳಾಗಿ ಬೆಳೆಯಿತು. ಮುತ್ತುಗಳು ಬೆಳೆದ ಊರು ಮುತ್ತೂರು ಎಂದಾಗಿ ಕ್ರಮೇಣ ಜನರ ಬಾಯಲ್ಲಿ ಪುತ್ತೂರು ಎಂದೇ ಪ್ರಸಿದ್ಧಿಯಾಯಿತು. ಹತ್ತೂರ ಒಡೆಯ ಪುತ್ತೂರು ಸೀಮೆಯ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು 11ನೇ ಶತಮಾನಕ್ಕೆ ಸೇರಿರುವ ಈ ಐತಿಹಾಸಿಕ ದೇವಾಲಯ ಕಾಶಿಯನ್ನು ಬಿಟ್ಟರೆ ದೇವಾಲಯದ ಮುಂದೆ ಸ್ಮಶಾನವಿರುವ ಏಕೈಕ ಶಿವನ ಸಾನ್ನಿಧ್ಯ ಇದಾಗಿದೆ. ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಬ್ರಾಹ್ಮಣರೋರ್ವರು ಪೂಜೆ ಮಾಡಲೆಂದು ತಂದ ಶಿವಲಿಂಗವನ್ನು ಈ ಸ್ಥಳದಲ್ಲಿಟ್ಟು ಸ್ನಾನ ಮಾಡಲು ಹೋಗಿ ಬರುವಾಗ ಭೂಮಿಯನ್ನು ಸ್ಪರ್ಶಿಸಿದ ಶಿವಲಿಂಗ ಏನೇ ಮಾಡಿದರೂ ಮೇಲೆತ್ತಲಾಗಲಿಲ್ಲ. ಶಿವಲಿಂಗವನ್ನು ಮೇಲೆ ಎತ್ತಲೇಬೇಕು ಎಂಬ ಕಾರಣಕ್ಕಾಗಿ ಆ ವ್ಯಕ್ತಿ ಆನೆಯನ್ನು ಕರೆಸಿ ಶಿವಲಿಂಗಕ್ಕೆ ಹಗ್ಗವನ್ನು ಕಟ್ಟಿ ಎಳೆಸುತ್ತಾರೆ. ಆನೆಯು ಶಿವಲಿಂಗವನ್ನು ಎಳೆಯುತ್ತಿದ್ದಂತೆಯೇ ಶಿವಲಿಂಗ ಬೆಳೆಯುತ್ತಾ ಹೋಗುತ್ತದೆ. ಈ ಶಿವಲಿಂಗವೇ ಈಗ ಪೂಜಿಸಲ್ಪಡುವ ಮಹಾಲಿಂಗೇಶ್ವರ. ಆನೆಯು ಮತ್ತು ಬಲವಾಗಿ ಶಿವಲಿಂಗವನ್ನು ಎಳೆಯುತ್ತಿದ್ದಂತೆಯೇ ಆನೆಯು ಛಿದ್ರವಾಗಿ ಎಲ್ಲೆಡೆ ಸಿಡಿದು ಬೀಳುತ್ತದೆ. ಆನೆಯ ಒಂದೊಂದು ಅಂಗಗಳು ಬಿದ್ದ ಜಾಗಗಳು ಒಂದೊಂದು ಹೆಸರುಗಳಾಗಿ ಹುಟ್ಟಿಕೊಂಡಿದೆ. ಕೊಂಬು ಬಿದ್ದ ಜಾಗ ಕೊಂಬೆಟ್ಟು, ತಲೆ ಬಿದ್ದ ಜಾಗ ತಾಳೆಪ್ಪಾಡಿ, ಕೈ ಬಿದ್ದ ಜಾಗ ಕೇಪಳ, ಬಾಲ ಬಿದ್ದ ಜಾಗ ಬೈದಿ ಮಜ್ಜಲು ಎಂದು ಕರೆಯಲಾಗುತ್ತದೆ. ಶಿವಲಿಂಗದ ಈ ಅದ್ಭುತವನ್ನು ಕಂಡ ಅಂದಿನ ಬಂಗರಾಜರು ದೇವರಿಗೆ ಗುಡಿಯನ್ನು ಕಟ್ಟಿಸುತ್ತಾರೆ. ಈ ದೇವಾಲಯದ ಎದುರು ಭಾಗದಲ್ಲಿ 3 ಕಾಲುಗಳಿರುವ ನಂದಿ ಇರುವುದು ಈ ಕ್ಷೇತ್ರದ ವಿಶೇಷತೆ. ಮಹಾಲಿಂಗೇಶ್ವರ ದೇವಸ್ಥಾನದ ಒಳಾಂಗಣದಲ್ಲಿ ಸುಬ್ರಹ್ಮಣ್ಯ ಗುಡಿ, ಗಣಪತಿ ಗುಡಿ, ಶಾಸ್ತಾರ ಗುಡಿ, ದೇವಿ ಗುಡಿ, ದೈವಗಳ ಗುಡಿಗಳಿವೆ. ಒಳಾಂಗಣದ ದಕ್ಷಿಣದಲ್ಲಿ ಸಪ್ತ ಮಾತೃಕೆಯರನ್ನು, ಮಹಾಗಣಪತಿ ಮತ್ತು ವೀರಭದ್ರನನ್ನು, ಸುತ್ತಲೂ ಅಷ್ಟ ದಿಕ್ಪಾಲಕರನ್ನು ಸ್ಥಾಪಿಸಲಾಗಿದೆ. ಈ ದೇವಾಲಯಕ್ಕೆ ತೌಳವ ದ್ರಾವಿಡ ಶೈಲಿಯ ರಾಜಗೋಪುರವಿದೆ. 19 ಅಡಿ ಸುತ್ತಳತೆ, 47 ಅಡಿ ಎತ್ತರದ ರಾಜಗೋಪುರವನ್ನು 120 ಮೂರ್ತಿಗಳಿಂದ ಅಲಂಕರಿಸಲಾಗಿದೆ. ಮಹಾಲಿಂಗೇಶ್ವರ ದೇವರಿಗೆ ಶ್ರೀ ಮುತ್ತಪ್ಪರಯ್ಯವರು 2019ರಲ್ಲಿ ಕಲಾತ್ಮಕ ಕೆತ್ತನೆಗಳಿರುವ 71 ಅಡಿ ಎತ್ತರದ ಮತ್ತು 20 ಅಡಿ ಅಗಲವಿರುವ ಬ್ರಹ್ಮರಥವನ್ನು ನೀಡಿದ್ದಾರೆ. ಹೊಯ್ಸಳ ಶೈಲಿ ಕಾಷ್ಟ ಶಿಲ್ಪಗಳಿರುವ ಈ ರಥವನ್ನು ನಿರ್ಮಿಸಲು 2 ವರ್ಷಗಳು ತಗುಲಿವೆ. ಪುತ್ತೂರು ಜಾತ್ರೆಯ ಸಂದರ್ಭದಲ್ಲಿ ಏಪ್ರಿಲ್ 16ರಂದು ಬಲ್ನಾಡು ದಂಡನಾಯಕ ಉಳ್ಳಾಲ್ತಿ ಅಮ್ಮನವರ ಭಂಡಾರ ದೇವಸ್ಥಾನಕ್ಕೆ ಆಗಮಿಸುವ ವೇಳೆ ಲಕ್ಷಾಂತರ ಭಕ್ತರು ಶ್ರದ್ಧಾ ಭಕ್ತಿಯಿಂದ ನೆರೆದಿರುತ್ತಾರೆ. ಹಾಗೂ ಏಪ್ರಿಲ್ 17ರಂದು ನಡೆಯುವ ಸುಡುಮದ್ದು ಪ್ರದರ್ಶನ ಪುತ್ತೂರು ಬೆಡಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಸರ್ವ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥ ಸಿದ್ಧಿಯನ್ನು ಕರುಣಿಸುವ ಹತ್ತೂರ ಒಡೆಯ ಪುತ್ತೂರಿನ ಮಹಾಲಿಂಗೇಶ್ವರ. ಬಲ್ನಾಡಿನ ಬಂಗಾರದ ಗದ್ದಿಗೆಯಿಂದ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಗೆ ಭೇಟಿ ನೀಡುವ ದಂಡನಾಯಕ ಉಳ್ಳಾಲ್ತಿ ಅಮ್ಮನವರ ಕಿರುವಾಳು ಭಂಡಾರ ಏಪ್ರಿಲ್ 16ರಂದು ಪುತ್ತೂರು ಪೇಟೆ ಮಲ್ಲಿಗೆಯ ಸುವಾಸನೆಯಿಂದ ಕೂಡಿರುತ್ತದೆ. ಅಸಂಖ್ಯಾತ ಭಕ್ತರು ತಮ್ಮ ನೋವು ಕಷ್ಟಗಳ ನಿವಾರಣೆಗಾಗಿ ಹರಕೆ ರೂಪದಲ್ಲಿ ಕೊಡುವ ಮಲ್ಲಿಗೆ ಹೂಗಳ ಸಮರ್ಪಣೆ ಇಲ್ಲಿನ ವಿಶೇಷತೆ. ಆರೋಗ್ಯ ಸಮಸ್ಯೆ, ಮಾಂಗಲ್ಯ ಭಾಗ್ಯ, ಮಕ್ಕಳ ವಿದ್ಯಾಭ್ಯಾಸ ಹೀಗೆ 10 ಹಲವು ವಿಷಯಗಳಿಗಾಗಿ ಭಕ್ತರು ಸರಗುಡ್ಡಿ ಬೇಡಿ ಉಳ್ಳಾಲ್ತಿ ಅಮ್ಮನಿಗೆ ಮಲ್ಲಿಗೆ ಹೂವನ್ನು ಸಮರ್ಪಿಸುವುದು ಈ ಕ್ಷೇತ್ರದ ವೈಶಿಷ್ಟ್ಯ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಉಳ್ಳಾಲ್ತಿ ಅಮ್ಮನನ್ನು ಪ್ರಾರ್ಥಿಸುವ ಸಲುವಾಗಿಯೇ ಪಶ್ಚಿಮ ದಿಕ್ಕಿನ ಗೋಪುರದಲ್ಲಿ ಸಣ್ಣ ಬಾಗಿಲನ್ನು ಇಡಲಾಗಿದೆ. ದೇವಾಲಯದಲ್ಲಿ ಪೂಜೆಯಾಗಿ ದಿನನಿತ್ಯದ ದೇವರ ಬಲಿ ಹೊರಡುವ ಮೊದಲು ದೇವಾಲಯದಲ್ಲಿರುವ ಈ ಸಣ್ಣ ಬಾಗಿಲ ಬಳಿಗೆ ಹೋಗಿ ಉಳ್ಳಾಲ್ತಿ ಅಮ್ಮನನ್ನು ಪ್ರಾರ್ಥನೆ ಸಲ್ಲಿಸುವ ಪದ್ಧತಿಯು ವಿಶಿಷ್ಟ ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದೆ. ಈ ದೈವಗಳಿಗೂ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಇರುವ ಸಂಬಂಧವು ಅವಿನಾಭಾವವಾಗಿದೆ.